ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೂ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋ ನೋಡ್ರಿ, ಅದು ಪ್ಲೇಯರ್ ಅನಾಲಿಸಿಸ್ ಮಾಡ್ಬೇಕಂತಿತ್ತ, ಬಟ್ ನಾಳೆಗೆ ಮಾಡ್ತೀನಿ, ಲೈವ್ ಒಳಗ ಮಾಡ್ಬೇಕಂತ ಐತಿ. ಸೊ ಇವತ್ತಿನ ವಿಡಿಯೋ ಏನ್ ಮಾಡಕೂತೀನಪ್ಪ ಅಂತಂದ್ರ, ಈ ಓಎಸ್ಎಸ್ ಪ್ಲೇಯರ್ ಏನದಾರಲ್ಲ, ಅಂದ್ರ ಬೇರೆ ದೇಶದಿಂದ ನಮ್ಮ IPL ಬಂದ್ ಆಡಕ್ ಬಂದಂತ ಪ್ಲೇಯರ್ ಏನದಾವಲ್ಲ, ಸೊ ಆ ಎಲ್ಲಾ ಪ್ಲೇಯರ್ ಯಾವ ಟೀಮ್ನಾಗ ಯಾವ ಪ್ಲೇಯರ್ ಅದಾವ ಅಂತಂದ್ ಸೈಡ್ ಹಾಕಿರ್ತೀನಿ, ನೋಡ್ಕೊರಿ ನೀವು. ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರ, ಯಾವ ಟೀಮ್ನಾಗ 4 ಪ್ಲೇಯರ್ ಆಡ್ಬೇಕು, ಒಂದ್ ಟೀಮ್ ಒಳಗ 4 ಪ್ಲೇಯರ್ ಆಡ್ಬೇಕು. ಸೊ ಆ 4 ಪ್ಲೇಯರ್ ಯಾರು ಆಡಿದ್ರೆ ಟೀಮಿಗೆ ಹೆಲ್ಪ್ ಆಗತ್ತೆ ಅಂತಂದು ಇವತ್ತಿನ ವಿಡಿಯೋದೊಳಗ ಅನಾಲಿಸಿಸ್ ಮಾಡೋಣ. ಸೊ ನೋಡ್ರಿ, ಸ್ಟಾರ್ಟಿಂಗ್ ನಮ್ದು RCB ಮಾಡ್ಬಿಡೋಣ. ನಮ್ಮ RCB ಟೀಮ್ ಒಳಗ 4 ಮಂದಿ ಪ್ಲೇಯಿಂಗ್ 11 ಒಳಗ 4 ಮಂದಿ ಅದರ್ ಕಂಟ್ರಿ ಅವ್ರು, ಯಾರು ಬೇಕಾದ್ರ ಆಗಿರ್ಬೋದು, ಯಾವ ಕಂಟ್ರಿ ಅವ್ರ ಆಗಿರ್ಬೋದು, ಪಾಕಿಸ್ತಾನ ಬಿಟ್ಟ ಮತ್ತ ಅವ್ರು ಯಾರ ಆಗಿದ್ರು ಆಡಿದ್ರು ನಮ್ಮ ಟೀಮಿಗೆ ಹೆಲ್ಪ್ ಆಗುತ್ತೆ. ಸೊ ಯಾರ 4 ಮಂದಿ ಆಡಿದ್ರೆ ನಮ್ಮ ಟೀಮಿಗೆ ಹೆಲ್ಪ್ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಾಗ ನೋಡಮ್ಮ. ಸೊ ನೀವು ನೋಡ್ಬೋದು ಇಲ್ಲಿ ಒಂದೇದ್ದು ಪ್ಲೇಯರ್ ಯಾರು ಅದ ಅಂತಂದು ಹೇಳ್ಬಿಡ್ತೀನಿ ನಿಮ್ಗೆ. ಫಿಲಿಪ್ ಸಾಲ್ಟ್ ಅದನ, ಆಮೇಲೆ ಟಿಮ್ ಡೇವಿಡ್ ಅದನ, ಆಮೇಲೆ ಶಫಾರ್ಡ್ ಅದನ, ಜೋಕೋ ಬೆತ್ತಲ್ ಅದನ, ಆಮೇಲೆ ಇನ್ನೊಬ್ಬ ಯಾರಪ್ಪ ಅಂದ್ರೆ ಜೋಶ್ ಹೆಜಲ್ವುಡ್ ಅದನ, ನೋವಲ್ ತುಷಾರ, ಎಲ್ಲ ಇವ್ರೆಲ್ಲ ಅದರ್ ಕಂಟ್ರಿ. ಈಗ ಹೊಸದಾಗಿ ಮತ್ತೆ ಖರೀದಿ ಮಾಡಿದ ಜಾರ್ಡನ್ ಕಾಕ್ಸ್, ಜೋಕೋಬ್ ಡಫಿ, ಇಷ್ಟು ಮಂದಿ ನಮ್ಮ ಪ್ಲೇಯಿಂಗ್ 11 ಒಳಗ ಅದರ್ ಅಂದ್ರೆ ಓಎಸ್ಎಸ್ ಪ್ಲೇಯರ್ ಅಂದ್ರೆ ಬೇರೆ ಕಂಟ್ರಿಲಿದ್ದ ಬಂದು ಆಡೋರು ಅದಾರ. ಸೊ ಈ ಇಷ್ಟು ಮಂದಿ ಒಳಗ ಮಿನಿಮಮ್ 8 ಮಂದಿ ಅದಾರ. 8 ಮಂದಿ ತಗೋಬೇಕಂತ ಐತಿ, ಅದು ಇವ್ರ ಬಿಡ್ಡಿಂಗ್ ಒಳಗೆ 8 ಮಂದಿ ತಗೊಂಡಿರ್ತಾರ. ಸೊ ಈಗ 8 ಮಂದಿ ಒಳಗ 4 ಮಂದಿ ಅಷ್ಟ ಆಡಿಸ್ಬೇಕು ನಾವು. ಸೊ 4 ಮಂದಿನ ಯಾರು ಹೊರಗೆ ಕುಂದ್ರಸ್ಬೇಕು ಅನ್ನೋದ ಭಾಳ ಅಂದ್ರೆ ಭಾಳ ಕನ್ಫ್ಯೂಷನ್ ಐತಿ. ಯಾಕಂದ್ರೆ 8 ಮಂದಿ ಆಡೋರು ಅದಾರ ನಮ್ದ್ರದಾಗ. ಈಗ ಯಾರು 4 ಮಂದಿ ನೋಡೋಣ ಅಂತಾರ್ರಿ. ಒಂದೇದು ನೋಡ್ರಿ, ಫಿಲಿಪ್ ಸಾಲ್ಟ್ರ ಆಡ್ಬೇಕು, ಇಲ್ಲಿಕಂದ್ರೆ ಜೋಕೋ ಬೆತ್ತಲರ ಆಡ್ಬೇಕು. ಸೊ ಇವ್ರಿಬ್ಬರದಾಗ ಒಬ್ರು ಆಡ್ಬೇಕು. ಇವ್ರಿಬ್ಬರದಾಗ ಓಪನಿಂಗ್ ಒಬ್ರು ವಿರಾಟ್ ಕೊಹ್ಲಿ ಜೋಡಿ ಮಾಡಿದ್ರಪ್ಪ ಅಂತಂದ್ರ ಮುಂದೆ ಪ್ಲೇಯರಿಗೆ ಅವಕಾಶ ಭಾಳ ಅದಾವ. ಸೊ ಫಿಲಿಪ್ ಸಾಲ್ಟ್, ಜೋಕೋ ಬೆತ್ತಲ್ ಇವ್ರಿಬ್ಬರದೊಳಗೆ ಒಬ್ರು ಆಡ್ಬೇಕು. ಸೊ ನೆಕ್ಸ್ಟ್ ಟಿಮ್ ಡೇವಿಡ್ ಆಡ್ಬೇಕು, ಮೇನ್ ಟಿಮ್ ಡೇವಿಡ್ ಬೇಕು. ಆಮೇಲೆ ಶಫರ್ಡ್ ಬೇಕು. ಶಫರ್ಡ್ ಇರ್ಲಿಲ್ಲಪ್ಪ ಅಂತಂದ್ರ ಒಂದು ಬಾಲಿಂಗ್ ಯೂನಿಟ್ ನಮ್ದು ಡಲ್ ಆಗುತ್ತಾ, ಮತ್ತು ಬ್ಯಾಟಿಂಗ್ ಯೂನಿಟ್ ಫುಲ್ ಸ್ಟ್ರಾಂಗ್ ಐತಿ. ಇವು ಎರಡು ಮಾತ್ರ ಇಂಪಾರ್ಟೆಂಟ್. ಯಾರ್ಯಾರಪ್ಪ ಅಂತಂದ್ರ ಟಿಮ್ ಡೇವಿಡ್ ಆಮೇಲೆ ಶಫರ್ಡ್, ಇವ್ರಿಬ್ರು ಬಹಳ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಮತ್ತೆ ಬಾಲಿಂಗ್ ಒಳಗ ಜೋಶ್ ಹೆಜಲ್ವುಡ್ ಬೇಕು, ಬಟ್ ಜೋಶ್ ಹೆಜಲ್ವುಡ್ ಸಮ್ ಕಾರಣಗಳಿಂದ ಬಂದಿಲ್ಲ. ಸೊ ಬರಾಕುತ್ತಾನಂತ ಅಪ್ಡೇಟ್ ಐತಿ, ಬಟ್ ಅವ ಬಂದಪ್ಪ ಅಂತಂದ್ರೆ ಭಾಳ ಹೆಲ್ಪ್ ಆಗುತ್ತ. ಸೊ ನೋಡ್ರಿ, ಜೋಶ್ ಹೆಜಲ್ವುಡ್ ಒಬ್ಬ ಬರ್ಬೇಕನ್ನೋದು ಒಂದು ನಮ್ದು ನಿರೀಕ್ಷೆ ಐತಿ. ಸೊ ನೆಕ್ಸ್ಟ್ ಈಗ ಜೋಶ್ ಹೆಜಲ್ ಅನ್ಅವೈಲಬಲ್ ಇರೋದಕ್ಕೆ ನಾವ್ ಈ ಸದ್ಯ ಯಾರು ಆಡಿಸ್ಬೇಕಪ್ಪ ಅಂದ್ರ ನೋವಲ್ ತುಷಾರ್ನಾರ ಆಡಿಸ್ಬೇಕು. ಶ್ರೀಲಂಕನ್ ಪ್ಲೇಯರ್, ಇನ್ನ ಅವನು ಕ್ಯಾಂಪಿಗೆ ಜಾಯ್ನ್ ಆಗಿಲ್ಲ ಅಂತಂದ ಸುದ್ದಿ ಐತಿ. ಜೋಕೋಬ್ ಡಫಿ ಬಂದ್ಬಿಟ್ಟಾನ ಈಗ ಆಲ್ರೆಡಿ. ಸೊ ಈಗ ಜೋಕೋಬ್ ಡಫಿನ ಆಡಿಸಿದ್ರಪ್ಪ ಅಂತಂದ್ರ ಭಾಳ ಹೆಲ್ಪ್ ಆಗುತ್ತ. ಸೊ ನನ್ನ ಪ್ರಕಾರ ಈಗ 4 ಮಂದಿ ಯಾರ್ಯಾರಪ್ಪ ಅಂತಂದ್ರ ಫಿಲಿಪ್ ಸಾಲ್ಟರ ಒಂದು, ಇಲ್ಲಿಕಪ್ಪ ಅಂತಂದ್ರ ಜೋಕೋಬ್ ಬೆತ್ತಲ್, ಇವ್ರಿಬ್ಬರದಾಗ ಒಬ್ಬವ. ಸೊ ಸದ್ಯಕ್ಕ ಫಿಲಿಪ್ ಸಾಲ್ಟ್ ಅಂತ ಹೇಳಿರಿ. ಫಿಲಿಪ್ ಸಾಲ್ಟ್, ಆಮೇಲೆ ಟಿಮ್ ಡೇವಿಡ್ ಬೇಕು, ಆಮೇಲೆ ಶಫರ್ಡ್ ಬೇಕು, ಅಂಡ್ ಇನ್ನೊಬ್ಬವ ಜೋಕೋಬ್ ಡಫಿ. ಇವ್ರು 4 ಮಂದಿ ಓಎಸ್ಎಸ್ ಪ್ಲೇಯರ್ ಆದ್ರ. ಸೊ ನಮ್ಮ RCB ಒಳಗೆ ಇಷ್ಟು ಮಂದಿ ಬೇಕು. ಸೊ ಈಗ ಪಂಜಾಬದ 4 ಮಂದಿ ಓಎಸ್ಎಸ್ ಪ್ಲೇಯರ್ ಯಾರ್ಯಾರಪ್ಪ ಅಂತಂದು ಡೈರೆಕ್ಟ್ ಹೇಳ್ಬಿಡ್ತೀನಿ ನಾನು ನಿಮ್ಗೆ. ಸೊ ಯಾರು ಇಂಪಾರ್ಟೆಂಟ್ ಅದಾರ ಅಂತಂದ್ರ ಮಾರ್ಕೋ ಸ್ಟೋಯ್ನಿಸ್ ಆಡ್ತಾನ, ಆಮೇಲೆ ಮಾರ್ಕೋ ಜಾನ್ಸನ್ ಆಡ್ತಾನ, ಒಮರ್ ಜೈನು ಆಡ್ತಾನ, ಸಿಲ್ವರ್ ಬ್ರಂಟ್ನು ಅವನು ಆಡ್ತಾನ, ಮಿಚ್ ಓವನ್ ಆಡ್ತಾನ, ಲೋಕಿ ಫರ್ಗೂಸನ್, ಅಷ್ಟ್ರು ಆಡೋರು ಅದಾರ ಅವ್ರದ್ರಾಗು. ಸೊ ಸದ್ಯಕ್ಕೆ ಅನ್ಅವೈಲಬಲ್ ಯಾರಪ್ಪ ಅಂತಂದ್ರೆ ಲೋಕಿ ಫರ್ಗೂಸನ್. ಸೊ ಇವಂಕರು ಇಲ್ಲ. 4 ಮಂದಿ ಪಂಜಾಬ್ ಒಳಗೆ ಯಾರು ಆಡ್ಬೇಕಪ್ಪ ಅಂತಂದ್ರೆ ಒಂದೇದ್ದು ಮಾರ್ಕೋ ಸ್ಟೋಯ್ನಿಸ್. ಯಾಕಪ್ಪ ಅಂದ್ರೆ ಮಿಡಲ್ ಆರ್ಡರ್ ಒಳಗೆ ಬೇಕವ. ಮಿಡಲ್ ಆರ್ಡರ್ ಒಳಗ ಮಾರ್ಕೋ ಸ್ಟೋಯ್ನಿಸ್ ಇದ್ನಪ್ಪ ಅಂತಂದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನೊಬ್ಬ ಮಾರ್ಕೋ ಆ್ಯನ್ಸನ್, ಇವನು ಟಾಪ್ ಕ್ಲಾಸ್ ಬ್ಯಾಟಿಂಗು ಬಾಲಿಂಗು, ಅವ್ನು 7 ಅಡಿ 8 ಅಡಿ ಅದ ಇವನು. ಸೊ ಇವನು ಆಡಿದ್ರ ಭಾಳ ಹೆಲ್ಪ್ ಐತೆ ಅವರಿಗೆ. ಆ್ಯಂಡ್ ಇನ್ನೊಬ್ಬ ಒಮರ್ ಜೈ ಆಲ್ರೌಂಡರ್ ಪ್ಲೇಯರ್. ಇವನು ಎಲ್ಲ ಇವ್ರು ಆಲ್ರೌಂಡರ್ ಜಾಸ್ತಿ ತಗೊಂಡ್ರು ಇವ್ರು. ಸೊ ಇಷ್ಟು ಇವ್ರು ಉಳ್ಕಿದಾರೆ ಯಾರು ನನಗೆ ಅಷ್ಟೊಂದು ಇದು ಅನ್ಸವಲ್ರ. ಮಿಚ್ ಓವನ್ ಅಷ್ಟ ಏನಿಲ್ಲ. ಸೊ ಇವ್ರು 3 ಮಂದಿನ ಆಡಿಸಿದ್ರೆ ಸಾಕು. ಯಾಕಪ್ಪ ಅಂದ್ರೆ ಎಲ್ಲ ಪ್ಲೇಯರ್ನು ಅನಾಲಿಸಿಸ್ ಮಾಡಿದ್ರೆ ಇವ್ರು 3 ಮಂದಿ ಟಾಪ್ದಾಗ ಅದಾರ. ಸೊ ನೋಡು, ನೆಕ್ಸ್ಟ್ ಯಾವ ಟೀಮಿಂದಪ್ಪ ಅಂದ್ರೆ SRH ಟೀಮಿಂದ ಯಾರು ತಗೋಬೇಕು ಯಾರಿಗೆ ಬಿಡ್ಬೇಕು ಅನ್ನೋದ ಕನ್ಫ್ಯೂಷನ್ ಅದಾರ. ಯಾಕಂದ್ರೆ ಇವರು ಎಲ್ಲಾ ಕಿಲಾಡಿಗಳು ಬರೇ ಕಿಂಡಿ ಕಡೆಲ್ಲ ಅದಾವ. ನೋಡ್ರಿ, ಹೆನ್ರಿಕ್ ಕ್ಲಾಸನ್, ಟ್ರಾವಿಸ್ ಹೆಡ್, ಲ್ಯಾಮ್ ಲಿವಿಂಗ್ಸ್ಟನ್, ಪ್ಯಾಟ್ ಕಮಿಂಗ್ಸ್, ಏನ್ ಇವೆಲ್ಲ ಗಿಚ್ಚಿ ಪ್ಲೇಯರ್ ಅದಾವ. ಸೊ ಸದ್ಯಕ್ಕೆ 4 ಮಂದಿ ಯಾರ್ಯಾರಪ್ಪ ಅಂತಂದ್ರ ಈಗ ಹೆನ್ರಿಕ್ ಕ್ಲಾಸನ್ ಒಬ್ಬನ್ ತಗೋಬೇಕು. ಅವನು ತಗೋಲಿಲ್ಲ ಅಂದ್ರೆ ವಿಕೆಟ್ ಕೀಪಿಂಗ್ ಡೌಲ್, ಆಮೇಲೆ ಫಿನಿಷರ್ ರೂಲ್ನು ಅವನ ನಿಭಾಯಿಸಕುಂತಾನ. ಸೌತ್ ಆಫ್ರಿಕಾ ಹೆವಿ ಪ್ಲೇಯರ್ ಅವ ಬೇಕು. ಅಂಡ್ ಟ್ರಾವಿಸ್ ಹೆಡ್ ಅವ ಇರ್ಲೇಬೇಕು, ಓಪನಿಂಗ್ ಬ್ಯಾಟ್ಸ್ಮನ್. ಸೊ ನೆಕ್ಸ್ಟ್ ಲ್ಯಾಮ್ ಲಿವಿಂಗ್ಸ್ಟನ್ ಹಾಕೋಣಂತ ಸಾಧ್ಯತೆ ಇದೆ. ಯಾಕಪ್ಪ ಅಂತಂದ್ರ ಒಂದು ಬಾಲಿಂಗ್ನು ಚಲೋ ಹೋಗಿತಾನ ಅಂಡ್ ಬ್ಯಾಟಿಂಗ್ನು ಚಲೋ ಆಡ್ತಾನ. ಸೊ ಉಳ್ಕಿದ್ ಯಾವ ಅಂತ ಇಲ್ಲ, ಬಟ್ ಕಮಿಂಡು ಮೆಂಡಿಸ್ ಮಾತ್ರ ಚಲೋ ಆಡ್ತಾನ.
ಕಮಿಂಡು ಮೆಂಡಿಸ್ ಹೆವಿ ಆಡ್ತಾನೆ. ಸೊ ಅವನೊಬ್ಬ ಹಾಕೋಬಹುದು. ಸದ್ಯಕ್ಕೆ ಪಾಟ್ ಕಮಿಂಗ್ಸ್ ಬಂದಿಲ್ಲ ಅಂದ್ರೆ ಈಗ ಒಂದ ಅರ್ಧ IPL ಅವ್ ಬರಂಗಿಲ್ಲ ಅಂತ ಹೇಳಕತ್ತಾರ. ಆಸ್ಟ್ರೇಲಿಯಾ ಪ್ಲೇಯರ್ ಯಾರು ಬರಾಕತ್ತಿಲ್ಲ, ಯಾಕಂದ್ರೆ ಅವ್ರು ಏನ್ ಪ್ಲಾನ್ ಇಟ್ಕೊಂಡಾರೋ ಗೊತ್ತಿಲ್ಲ. ಸೊ ಅದ್ರ ಸಲುವಾಗಿ ಸೊ ಇವ್ರ 4 ಮಂದಿ ಯಾರಪ್ಪ ಅಂದ್ರ ಹೆನ್ರಿಕ್ ಕ್ಲಾಸನ್, ಟ್ರಾವಿಸ್ ಹೆಡ್, ಆಮೇಲೆ ಕಮಿಂಡು ಮೆಂಡಿಸ್ ಅಂಡ್ ಲ್ಯಾಮ್ ಲಿವಿಂಗ್ಸ್ಟನ್. ಸೊ ಇವ್ 4 ಮಂದಿನ ಆಡಿಸ್ತಾರ. ಆಡಿಸ್ಬೋದು. ಇಲ್ಲಿಕಪ್ಪ ಅಂದ್ರೆ 3 ಮಂದಿನ ಆಡಿಸ್ಬೋದು. ನೋಡಿದ್ರಲ್ಲ ಇವಾಗ SRS ಟೀಮಿಂದು ಮುಗಿದ್ ಕಂಪ್ಲೀಟ್ ಆಯ್ತು. ಸೊ ಈಗ ಯಾವ ಟೀಮಿಂದಪ್ಪ ಅಂತಂದ್ರೆ KKR ದವ್ರಿಗೆ ಯಾರ್ಗ್ ಆಡಿಸ್ಬೇಕು ಅನ್ನೋದ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಎಲ್ಲೋ ಪ್ಲೇಯರ್ ಫಾರ್ಮ್ದಾಗ ಅದಾವ. ನೋಡ್ರಲ್ಲ ಫಿನ್ ಅಲೆನ್, ಆಮೇಲೆ ಟೀಮ್ ಸೈಫರ್ಡ್, ಇವ್ ಯಾವ್ದು ನ್ಯೂಜಿಲ್ಯಾಂಡ್ ಟೀಮ್ ಒಳಗೆ T20 ವರ್ಲ್ಡ್ ಕಪ್ ಒಳಗೆ ಹೆಂಗ್ ಆಡಿದ್ವು ಹುಲಿ. ಕೆಂಡಿ ಕಡಲ್ಲಿ ಬ್ಯಾಟಿಂಗ್ ಅವನ ಗಿಚ್ಚಿಗಿಲಿ ಬ್ಯಾಟಿಂಗ್ ಆಡಿದ. ಸೊ ಇಲ್ಲಿ ಇವ್ರಿಗೆ ಬಾಳ ಹೊಡ್ತೈತಿ. ಅಲ್ಲಿ ಅಜಿಂಕ್ಯ ರಹಾನೆನ ಆಡಿಸ್ಬೇಕು, ಇಲ್ಲಿ ಕ್ಯಾಪ್ಟನ್ ಅವನು ಆಡ್ಬೇಕು, ಇಲ್ಲಿ ಓಪನಿಂಗ್ ಒಳಗ ಇವ್ರಿಬ್ರು ತಗೊಂತಾರ. ಯಾಕಂದ್ರ ಅಂತ ಇದೇ ಐತಿ. ಈಗ ಈ ಓಪನಿಂಗ್ ಒಳಗ ನೋಡ್ರಿ ನೀವು ಎಷ್ಟು ಮಂದಿ ಅದಾರ, ವಿಚಿತ್ರ ಐತಿ. ಈಗ ಫಿನ್ ಅಲೆನ್ ಅದಾನ, ಟೀಮ್ ಸೈಫರ್ಡ್ ಅದಾನ, ಮತ್ತೆ ಸುನಿಲ್ ನಾರಾಯಣ್ ಅದಾನ, ಏನ್ ಹೇಳೋದು. ಮತ್ತೆ ರಚಿನ್ ರನ್ 1 ಡೌನ್ ವಿಕೆಟ್ ಅವನು ಅದಾನ. ಸೊ ಇವ್ ಯಾರ್ಯಾರು ಆಡಿಸ್ತಾರ ಅವ್ರಿಗೆ ಗೊತ್ತಲ್ಲ, ಅವಂಗ್ ನಮ್ಮನೆ ಐತಿ. ಸೊ ಓಯಸಿಸ್ ಪ್ಲೇಯರ್ ಯಾರಪ್ಪ ಅಂತಂದ್ರೆ ಇದ್ರೊಳಗ ಸದ್ಯಕ್ಕ ಮತೀಶ್ ಪತ್ಯಾರಾಣ ಒಬ್ಬ ಅನ್ಅವೈಲಬಲ್ ಅದಾನ. ಯಾಕಂದ್ರ ಅವ್ನ್ಗ NOC ಶ್ರೀಲಂಕಾ ಟೀಮ್ಲಿದ್ದ ಕೊಟ್ಟಿಲ್ಲ. ಬಟ್ ಅದ್ರ ಸಲುವಾಗಿ ಅವ ಇಲ್ಲ. ಅವ ಇಲ್ಲಪ್ಪ ಅಂತಂದ್ರೆ ಡೇಂಜರಸ್ ಪ್ಲೇಯರ್ ಅದಾರ. ಕ್ಯಾಮ್ರನ್ ಗ್ರೀನ್ ಅದಾನ, ಮೇನ್ ಆಲ್ರೌಂಡರ್ ಪ್ಲೇಯರ್ ಕ್ಯಾಮ್ರನ್ ಗ್ರೀನ್. ಅವನ್ನ ಈ ಬಿಡ್ಡಿಂಗ್ ಒಳಗ ಎಷ್ಟು ಖರೀದಿ ಮಾಡಿ ತಗೊಂಡಾರ ಅವ್ರು. 21 ಕೋಟಿ ರೂಪಾಯಿ ಸಮಥಿಂಗ್, 20 ಕೋಟಿ ರೂಪಾಯಿ ಸಮಥಿಂಗ್ ಕೊಟ್ಟು ಅವ್ನು ತಗೊಂಡಾರ. ಅವ್ನು ತಗೊಂಡ ಬೆಂಚ್ ಅಂಕರ್ ಕುಣ್ಸಕ್ ಬರಂಗಿಲ್ಲ. ಯಾಕಪ್ಪ ಅಂದ್ರೆ ದೊಡ್ಡದವ್ರು ಖರೀದಿ ಮಾಡಿರ್ತಾರ ಅಂದ್ರೆ ಬೆಂಚ್ ಕುಣ್ಸಕ್ ಬರಂಗಿಲ್ಲ. ಸೊ ಇವ್ರು ಯಾರನ್ನ ತಗೊಂತಾರ ಅನ್ನೋದು ಗೊತ್ತ ಮಾಡ್ಕೊಂಡ್ರಪ್ಪ ಅಂತಂದ್ರ ಸದ್ಯಕಲ್ ಮಟ್ಟಿಗೆ ನನಗನ್ಸೋ ಮಟ್ಟಿಗೆ ಅವ್ರದೊಳಗೆ ಬಾಲಿಂಗ್ ಯೂನಿಟ್ನಾಗ ಏನೂ ಇಲ್ಲ. ಬಾಲಿಂಗ್ ಎಲ್ಲರೂ ಇಂಜುರಿ ಅದಾರ KKR ಟೀಮ್ನಾಗ. ಸೊ ಮುಜುರ್ಬಾನಿನ ಆಡಿಸ್ಲೇಬೇಕು ಅವ್ರು. ಮುಜುರ್ಬಾನಿನೂ ಅವನು ರಿಟರ್ನ್ ಮಾಡಿದ್ವಿ. ಇದನ್ನ ಪಾಕಿಸ್ತಾನ ಲೀಗ್ ಆಡಕತ್ತಿದ್ದ, ಬಟ್ ಅದನ್ನ ಬಿಟ್ಟು ಈಗ ಬಂದಾನ. ಸೊ ನನ್ನ ಪ್ರಕಾರ ಮುಜುರ್ಬಾನಿ ಆಡ್ಬೇಕು ಅಂಡ್ ಸುನಿಲ್ ನಾರಾಯಣ್ ಬೇಕೇ ಬೇಕು, ಏನೂ ಮಾಡಕ್ಕಾಗಲ್ಲ. ಸೊ ಅಂಡ್ ಕ್ಯಾಮ್ರನ್ ಗ್ರೀನ್ ಹೈಯೆಸ್ಟ್ ಬಿಡ್ಡಿಂಗ್ ಅವನು ಬೇಕು. ಸುನಿಲ್ ನಾರಾಯಣ್ ಎದಕ್ ಬೇಕಪ್ಪ ಅಂತಂದ್ರೆ ಓಪನಿಂಗ್ ಬ್ಯಾಟಿಂಗು ಆಡ್ತಾನೆ ಅಂಡ್ ಸ್ಪಿನ್ನಿಂಗು, ಬಾಲಿಂಗ್ ಲೈನಪ್ ಮೇನ್ ಸ್ಟ್ರಾಂಗ್ ಮಾಡ್ಕೋಬೇಕು ಇವ್ರು. ಅಂಡ್ ಸ್ಪಿನ್ ಚಲೋ ಆಗ್ತಾನ. ಸುನಿಲ್ ನಾರಾಯಣ್ ಬಗ್ಗೆ ನಾವೇನು ಮಾತಾಡಂಗೇ ಇಲ್ಲ, 2 ನಂಬರ್. ಅಂಡ್ ಇಲ್ಲಿ ಕ್ಯಾಮ್ರನ್ ಗ್ರೀನ್ ಬೇಕು, ಹೈಯೆಸ್ಟ್ ಬಿಡ್ಡಿಂಗ್ ಆತ. ಸೊ ಇನ್ನು 4 ಮಂದಿ ಒಳಗ ಒಬ್ಬಂತೂ ಯಾರಪ್ಪ ಅಂದ್ರೆ ಫಿನ್ ಅಲೆನ್, ಟಿಮ್ ಸೈಫರ್ಡ್ ಅಂಡ್ ರಚಿನ್ ರವೀಂದ್ರ, ರೋಮನ್ ಪವೆಲ್. 3 ಮಂದಿ ನ್ಯೂಜಿಲೆಂಡ್ ಅದಾರ, ಒಬ್ಬ ವೆಸ್ಟ್ ಇಂಡೀಸ್. ಬಟ್ ಇವ್ರು ಹೆಂಗ ನೋಡ್ತಾರೋ ಬಟ್ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ನೋಡಿದ್ರಪ್ಪ ಅಂದ್ರೆ ಫಿನ್ ಅಲೆನ್ ತಗೊಂಡ್ರೆ ಬೆಟರ್. ಯಾಕಂದ್ರೆ ಓಪನಿಂಗ್ ಧಮಾಕ ಮಾಡುವಂತ ಪ್ಲೇಯರ್ ಅವ. ಸೊ ಇಷ್ಟ ನನ್ನ ಬಗ್ಗೆ. ಇವ್ರ KKR ಟೀಮಿನ ಬಗ್ಗೆ ಒಂದು 4 ಮಂದಿ ಇವ್ರು ತಗೋಬಹುದು. ಅಂಡ್ ಈ ಸದ್ಯಕ್ಕ ನೋಡಿದ್ರೆ ಲಕ್ನೋದು ನೋಡೋಮ್ ಹೆಂಗೈತೆ ಅನ್ನೋದ. ಸೊ ಸದ್ಯಕ್ಕ ಆಡನ್ ಮಾರ್ಕರಮ್ ಅದಾನ, ಅಂಡ್ ಮಿಚೆಲ್ ಮಾರ್ಷ್ ಅದಾನ, ನಿಕೋಲಸ್ ಪೂರನ್ ಅದಾನ, ಆಂಡ್ರಿಕ್ ನೋಟಿಜ್ ಅದಾನ, ಆಮೇಲೆ ವನಿಂದು ಹಸರಂಗ ಅದಾನ, ಆಮೇಲೆ ಜೋಸ್ ಇಂಗ್ಲಿಷ್ ಅದಾನ. ಸೊ ಇವ್ರು 4 ಮಂದಿನ ಆಡಿಸ್ಬೇಕು. ಬಟ್ 4 ಮಂದಿನ ಆಡಿಸ್ತಾರ ಬಿಡ್ತಾರ ಗೊತ್ತಿಲ್ಲ. ನನ್ನ ಪ್ರಕಾರ ವನಿಂದು ಹಸರಂಗ ಈ ಸೀಸನ್ ಆಡಂಗಿಲ್ಲ ಅನ್ಸುತ್ತ. ಸೊ 3-4 ಮಂದಿ ಯಾರು ನಡೆಸ್ಬೇಕಪ್ಪ ಅಂದ್ರೆ ಇವರು ಕ್ಯಾಪ್ಟನ್ ಎಲ್ಲರೂ ಇಂಡಿಯಾದ ರಚಪ್ಪ ಅಂತ ಅಂದ್ಬಿಟ್ರಿ. ಅದೊಂದ್ ಸೈಡ್ ಆದಪ್ಪ ಅಂತಂದ್ರೆ ಆಡನ್ ಮಾರ್ಕರಮ್ ಆಡ್ಬೇಕು ಅಂಡ್ ಮಿಚೆಲ್ ಮಾರ್ಷ್ ಆಡ್ಬೇಕು. ಇವ್ರಿಬ್ರು ಓಪನಿಂಗ್ ಪ್ಲೇಯರ್ ಚಲೋ ಇರ್ತಾವ. ಅಂಡ್ ನಿಕೋಲಸ್ ಪೂರನ್ ಬೇಕೇ ಬೇಕು. ಯಾಕಪ್ಪ ಅಂದ್ರೆ ಕೀಪಿಂಗ್ ಒಳಗ ಫೈರ್ ಬ್ಯಾಟಿಂಗ್ ಒಳಗ ಅಂದ್ರೆ ನಿಕೋಲಸ್ ಪೂರನ್ ಬೇಕು. ಸೊ ನನ್ನ ಪ್ರಕಾರ ಜೋಸ್ ಇಂಗ್ಲಿಷ್ ಒಬ್ಬನ ಆಡಿಸ್ಬೋದು, ಯಾಕಂದ್ರೆ ಬ್ಯಾಟಿಂಗ್ ಲೈನ್ ಸ್ಟ್ರಾಂಗ್ ಆಗಲಿ ಅಂತಂದ. ಸೊ ಆಡನ್ ಮಾರ್ಕರಮ್ ಆಗಿರ್ಬೋದು, ಆಮೇಲೆ ಮಿಚೆಲ್ ಮಾರ್ಷ್, ಆಮೇಲೆ ಜೋಸ್ ಇಂಗ್ಲಿಷ್ ಅಂಡ್ ನಿಕೋಲಸ್ ಪೂರನ್ 4 ಮಂದಿನ ಆಡಿಸ್ಬಹುದು. ಸೊ ನೆಕ್ಸ್ಟ್ ಒಂದು ಟೀಮ್ ನೋಡಿದ್ರೆ ಯಾವ್ದಪ್ಪ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಫುಲ್ ಪ್ಯಾಕ್ ಆಗಿ ಟೀಮ್. ಬರೀ 2 ಕೋಟಿ ರೂಪಾಯಿ ಬಿಡ್ಡಿಂಗ್ ಅಂದಾರ ಅವ್ರು. ಸೊ ನೋಡ್ಬೋದು ನಾವು ಎಂತ ಇವ್ರು ಸ್ಟ್ರಾಂಗ್ ಐತಿ ಟೀಮ್ ಅಂತಂದ್ರೆ ಹೇಳಕ್ಕಾಗಂಗಿಲ್ಲ. ಆ ನಮೂನಿ ಮತ್ತ ಅಂತಂದ್ರ ಖರೀದಿ ಮಾಡ್ಯಾರ ಇವ್ರು. ಆಮೇಲೆ ಯಾರ್ಯಾರನ್ನ ಖರೀದಿ ಮಾಡ್ಯಾರ ಹೇಳ್ಬಿಡ್ತೀನಿ. ರಾಯಲ್ ರಿಕಲ್ಟನ್ ಅದಾನ, ಮಿಚೆಲ್ ಶಾಂಟ್ನರ್ ಅದಾನ, ಕ್ವಿಂಟನ್ ಡಿಕಾಕ್ ಅದಾನ, ಆಮೇಲೆ ರುದರ್ಫೋರ್ಡ್ ಅದಾನ, ಆಮೇಲೆ ಕಾರ್ಬನ್ ಬಾಷ್ ಅದಾನ, ವೀಲ್ ಜಾಕ್ಸನ್ ತಗೊಂಡಾರ, ಏನ್ ಟ್ರೆಂಡ್ ಬೋಲ್ಟನು ಅದಾನ. ಎಲ್ಲಾ ಪ್ಲೇಯರು ಬೆಂಕಿನ ಪ್ಲೇಯರ್ ಅದಾವ. ಮತ್ ಇವೆಲ್ದ ನಮ್ ಇಂಡಿಯಾದ ಪ್ಲೇಯರ್ ಒಂದ್ 7-8 ಪ್ಲೇಯರ್ ಆಡಕತ್ತಾವಾಗ ಮುಂಬೈ ಟೀಮ್ನಾಗ. ಸೊ ಸದ್ಯಕ್ಕ ಫುಲ್ ಪ್ಯಾಕ್ ಆಗಿದ್ದ ಟೀಮ್ ಅಂದ್ರೆ ಇದು ನನಗೆ ಅನ್ಸೋ ಮಟ್ಟಿಗೆ. ಬಟ್ ಫುಲ್ ಕನ್ಫ್ಯೂಷನ್ ಐತಿ ಯಾರ್ 4 ಮಂದಿ ಆಡಿಸ್ತಾರ ಅನ್ನೋದು. ನಾವ್ ಈ ಸದ್ಯ ಸ್ವಲ್ಪ ನೋಡಿದ್ರಪ್ಪ ಅಂತಂದ್ರ ಓಪನಿಂಗ್ ರೋಹಿತ್ ಶರ್ಮಾನ್ ಜೋಡಿ ಒಬ್ಬ ಓಪನರ್ ಬೇಕೇ ಬೇಕು. ನನಗನ್ಸೋ ಮಟ್ಟಿಗೆ ವಿಕೆಟ್ ಕೀಪರ್ನು ಹೆಲ್ಪ್ ಆಗತ್ತಂತ ಕ್ವಿಂಟನ್ ಡಿಕಾಕನ್ನ ಆಡಿಸ್ಬೇಕು. ಅಂಡ್ ಬಾಲಿಂಗ್ ಲೈನಪ್ ಒಳಗ ಟ್ರೆಂಡ್ ಬೋಲ್ಟ್ ಬೇಕೇ ಬೇಕು. ಅಂಡ್ ಟ್ರೆಂಡ್ ಬೋಲ್ಟ್ ಬೇಕು, ಬೇಕ್ ಬಿಡ್ರಿ. ಯಾಕಂದ್ರ ಅವ ಬಾಲಿಂಗ್ ಒಳಗ ಓವರ್ ಒಗ್ಯಾಕಂಕ್ರ ಬೇಕು. ಬುಮ್ರಾ ಇಲ್ಲಪ್ಪ ಅಂತಂದ್ರ ಅವನ ಬೇಕು. ಲೆಫ್ಟ್ ಹ್ಯಾಂಡ್ ಸ್ಪೀಡ್ ಬಾಲರ್ ಭಾರಿ ಹೆಲ್ಪ್ ಆಕನ. ಬಟ್ ಈಗ ಹೈಯೆಸ್ಟ್ ವಯಸ್ಸಾಗಿದ ಯಾರಪ್ಪ ಅಂದ್ರೆ ಟ್ರೆಂಡ್ ಬೋಲ್ಟ್ ಫುಲ್ ಎಕ್ಸ್ಪೀರಿಯನ್ಸ್ ಲಿಂದ ಬರತ್ತನವ.
ಸೊ ಅವ ಒಬ್ಬ ಬೇಕು. ಆಮೇಲೆ ಇಲ್ಲಿ ನೋಡಿದ್ರಪ್ಪ ಅಂದ್ರೆ ವೀಲ್ ಜಾಕ್ಸರ ಬೇಕು, ಇಲ್ಲ ಮಿಚೆಲ್ ಸ್ಯಾಂಟ್ನರ್ ಬೇಕು, ಇಬ್ಬರದಾಗ ಒಬ್ರು ಬೇಕು. ನನ್ನ ಪ್ರಕಾರ ಕ್ಯಾಪ್ಟನ್ ಹೋದ್ರಪ್ಪ ಅಂತಂದ್ರೆ ಮಿಚೆಲ್ ಸ್ಯಾಂಟ್ನರ್ ಚಲೋ, ಸ್ಪಿನ್ ಬಾಲಿಂಗ್ ಚಲೋ ಆಗ್ತಾನ. ಆ್ಯಂಡ್ ಇನ್ನೊಬ್ಬವ ಬ್ಯಾಟಿಂಗ್ ಲೈನಪ್ ಒಳಗೆ ಇನ್ನೂ ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ ಇವ್ರು ಟೀಮ್ ರುದರ್ಫೋರ್ಡ್ನ ಆಯ್ಕೆ ಮಾಡ್ಕೋಬೇಕು. ಇವ್ರು 4 ಮಂದಿ ಯಾರ್ಯಾರಪ್ಪ ಅಂತಂದ್ರೆ ಕ್ವಿಂಟನ್ ಡಿಕಾಕ್, ರುದರ್ಫೋರ್ಡ್, ಆಮೇಲೆ ಟ್ರೆಂಟ್ ಬೋಲ್ಟ್, ಆಮೇಲೆ ಇನ್ನೊಬ್ಬ ಯಾರ ಮಿಚೆಲ್ ಸ್ಯಾಂಟ್ನರ್. ಸೊ ಇಷ್ಟು ಮಂದಿ ಆಡಿಸಿದ್ರಪ್ಪ ಅಂತಂದ್ರೆ ಇನ್ನ ಮುಂಬೈ ಮೊದ್ಲ ಸ್ಟ್ರಾಂಗ್ ಐತಿ. ಇವ್ರು 4 ಮಂದಿ ಆಡ್ಬಿಟ್ರೆ ಫುಲ್ ಸ್ಟ್ರಾಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಈ ಸದ್ಯಕ್ಕೆ ರಾಜಸ್ಥಾನದ ಟೀಮ್ ಇಂದ ನೋಡೋಣ. ಸೊ ರಾಜಸ್ಥಾನ ಟೀಮ್ ಒಳಗ ಓಯಸಿಸ್ ಪ್ಲೇಯರ್ 4 ಮಂದಿ ಯಾರ್ಯಾರು ಆಡ್ಬೇಕಪ್ಪ ಅಂತಂದ್ರ ಸೊ ಸ್ಯಾಮ್ ಕರ್ನ್ ಒಬ್ಬವ ಇವ್ರ ಟೀಮ್ನಾಗಿದ್ದ ಹೆಲ್ಪ್ ಆಕೈತಿ ಇವರಿಗೆ. ಬಟ್ ಸದ್ಯಕ್ಕ ಈಗ ಅವನು ಅವೈಲೇಬಲ್ ಏನ್ ಎದಕ್ ಹೋಗ್ಯಾನ ಅನ್ನೋದು ಸುದ್ದಿ ಇರ್ಲಾರ್ದ ಹೊಂಟ್ಬಿಟ್ಟ. ಒಂದ್ ಸ್ವಲ್ಪ ಓಯಸಿಸ್ ಪ್ಲೇಯರ್ ಮಾತ್ರ ಬಂದ ಆಡ್ತೀವಿ ಅಂತಂದು ಹೇಳ್ಕೇಸಿ ಸದ್ಯಕ್ಕೆ ಹೊಂಟ್ಬಿಟ್ಟಾರ. ಸೊ ಇವ್ರದೊಳಗೆ ಅನಿವಾರ್ಯ ಇದ್ದಿದ್ದು ಯಾರಪ್ಪ ಅಂತಂದ್ರೆ ನನಗನ್ಸೋ ಮಟ್ಟಿಗೆ ಸಿಮ್ರಾನ್ ಹೆಟ್ಮೇರ್ ಒಬ್ಬ ಆಡ್ಬೇಕು. ಸಿಮ್ರಾನ್ ಹೆಟ್ಮೇರ್ ಒಬ್ಬ ಆಡಿದ್ರಪ್ಪ ಅಂದ್ರೆ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೊಬ್ಬ ಜೊಫ್ರಾ ಆರ್ಚರ್, ಇವ್ರಿಬ್ರಿಗೆ ಆಡಿಸ್ಲೇಬೇಕು. ಸ್ಪೀಡ್ ಬಾಲರ್ ಜೊಫ್ರಾ ಆರ್ಚರ್ ಚಲೋ ಹೋಗಿತಾನ. ಇನ್ನೊಬ್ಬ ಬಾಳಪ್ಪ ಅಂತಂದ್ರ ನನಗಂತ ಯಾರು ಕಾಣವಲ್ರು. ಬಟ್ ಇವ್ರಿಬ್ಬರನ್ನ ಆಡಿಸ್ತಾರ. ಬಾಲಿಂಗ್ ಯೂನಿಟ್ ನ ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಇವಾಗ ಮಫಾಕನ ಆಡಿಸ್ತಾರ. ಯಾಕಂದ್ರ ಈಗ ಯಂಗ್ ಪ್ಲೇಯರ್, ಸೊ ಹೇಳಕ್ ಆಗಂಗಿಲ್ಲ. ಚಲೋ ಆಡಿದ್ರು ಆಡ್ಬೋದು. ಲಾಸ್ಟ್ ಸೀಸನ್ ಮುಂಬೈದಾಗ ಆಡಿದಂಗ ಆಗ್ಯಾನ. ಸೊ ಮಫಾಕನ್ ಒಬ್ಬನ ಆಡಿಸಿದ್ರೆ ಚಲೋ. ಸೊ ನೆಕ್ಸ್ಟ್ ಒಂದು ಟೀಮ್ ಯಾವ್ದು ಓಯಸಿಸ್ ಪ್ಲೇಯರ್ ನೋಡಮಪ್ಪ ಅಂತಂದ್ರೆ ಇವಾಗ ಡಿ ಸಿ ಇದೆ. ಎಲ್ಲ ಟೀಮಿಂದು ಒಂದ್ ಸೈಡ್ ಆದ್ರೆ ಡಿ ಸಿ ದ ಒಂದ್ ಸೈಡ್. ಯಾಕಂದ್ರೆ ಒಟ್ಟು ಪ್ಲೇಯರ್ನು ಅಧ್ವಾನ ಮುಂಬೈ ಟೀಮ್ನಾಗ ಬೇಕು, ಇವ್ ನಾವು ಇದು ಬ್ಯಾಡ್ ಆಗೈತೆ ಹಂಗ್ ನಮ್ಮನಿ ಪ್ಲೇಯರ್ ಅದಾರ. ಸೊ ಸದ್ಯಕ್ಕೆ ಇದ್ರಾಗ ಯಾರ್ಯಾರು ಅನ್ಅವೈಲೇಬಲ್ ಇರೋದಪ್ಪ ಅಂತಂದ್ರೆ ಒಂದೇದ್ದು ಬೆನ್ ಡಕೆಟ್ ಮಾತ್ರ ಈ ಸೀಸನ್ ಆಡ್ಲಾರ್ದ ಪಾಕಿಸ್ತಾನ ಲೀಗ್ ಏನ್ ಆಡಕ್ ಹೋಗ್ಯಾನವ. ಬೆನ್ ಡಕೆಟ್ ಅನ್ಅವೈಲೇಬಲ್ ಅದನ್ನ ಸದ್ಯಕ್ಕೆ ಯಾರ್ಯಾರು ಆಡಿಸ್ಬೇಕಪ್ಪ ಅಂದ್ರೆ ಅವ್ರ ಡೇವಿಡ್ ಮಿಲ್ಲರ್ನೊಬ್ಬನ ಆಡಿಸ್ಬೇಕು. ಆಮೇಲೆ ಕ್ರಿಸ್ಟನ್ ಸ್ಟಬ್ಸ್ ಬೇಕೇ ಬೇಕು. ಯಾಕಪ್ಪ ಅಂದ್ರ ಆ ಪ್ಲೇಯರ್ ಇರ್ಲಿಲ್ಲ ಅಂದ್ರೆ ಅವ್ನ ಟೀಮ್ ಕರೆಕ್ಟ್ ಫಿಟ್ ಅನ್ಸಂಗಿಲ್ಲ. ಈಗ ಅಂತದ್ರೊಳಗೆ ಚಮೀರನ್ ಒಬ್ಬನ ತಗೊಂಡಾರ. ಆಮೇಲೆ ಕೇಲಿ ಜಮೀಸನ್ ಅದನ, ಲುಂಗಿನ್ ಗಿಡಿ ಅದನ, ಎಲ್ಲ ಮಿಚಲ್ ಸ್ಟಾರ್ಕ್ ಒಬ್ಬ ಇದ್ದ. ಬಟ್ ಅವನು ಈ ಸದ್ಯ ಏನೋ ಇಂಜುರಿ ಆಗೈತೆ ಅಂತಂದು ಹೇಳಿ ಅವನು ಅನ್ಅವೈಲೇಬಲ್ ಆಗ್ಯಾನ. ಸದ್ಯಕ್ಕೆ 4 ಮಂದಿ ಯಾರ್ಯಾರಪ್ಪ ಅಂತಂದ್ರೆ ಒಂದೇದು ಡೇವಿಡ್ ಮಿಲ್ಲರ್, ಆಮೇಲೆ ಪದ್ಯುಮ್ ನಿಶಾಂಕ ಅವನು ಚಲೋ ಪ್ಲೇಯರ್, ಓಪನಿಂಗ್ ಆಡ್ತಾನ. ಅಂಡ್ ಕ್ರಿಸ್ಟನ್ ಸ್ಟಬ್ಸ್, ಆಮೇಲೆ ಇನ್ನೊಬ್ಬ ಯಾರು ಚಲೋ ಬಾಲಿಂಗ್ ಆಗ್ಯಾದಪ್ಪ ಅಂತಂದ್ರೆ ಕೇಲ್ ಜಮೀಸನ್. ಡೆಲ್ಲಿದವರು ಬಾಲಿಂಗ್ ಯೂನಿಟ್ ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಕೇಲ್ ಜಮೀಸನ್ ನಕ್ಕೊಂತಾರ ಅನ್ಸುತ್ತೆ ನನಗೆ. ಸೊ ಇವ್ರದೊಂದು ಓಯಸಿಸ್ ಪ್ಲೇಯರ್ 4 ಮಂದಿ ಇವ್ರು ಆಡ್ತಾರ. ಯಾರ್ಯಾರಪ್ಪ ಅಂದ್ರೆ ಡೇವಿಡ್ ಮಿಲ್ಲರ್, ಕ್ರಿಸ್ಟನ್ ಸ್ಟಬ್ಸ್, ಅಂಡ್ ಬಾಲಿಂಗ್ ಯೂನಿಟ್ ಒಳಗ ಲುಂಗಿನ್ ಹೆಂಗಿಡಿನ್ ಹಾಕೋಬಹುದು, ಇಲ್ಲಾಂದ್ರೆ ಕೇಲ್ ಜಮೀಸನ್ ಹಾಕೋಬಹುದು. ಬ್ಯಾಟಿಂಗ್ ಲೈನಪ್ ಒಳಗ ಸ್ಟಾರ್ಟಿಂಗ್ ಓಪನಿಂಗ್ ಬ್ಯಾಟ್ಸ್ಮನ್ ಪದ್ಯುಮ್ ನಿಶಾಂಕ ಹಾಕ್ಲೇಬೇಕು. ಚಲೋ ಆಡ್ತಾನ ಬ್ಯಾಟಿಂಗ್. ಅಂಡ್ ಈಗ ಲಾಸ್ಟ್ ಇನ್ನೊಂದ್ 2 ಟೀಮ್ ಅದಾವ. ಸೊ ಒಂದ್ ಟೀಮ್ ಯಾವ್ದಪ್ಪ ಅಂದ್ರೆ ಗುಜರಾತ್ ಜೈಂಟ್ಸ್ನಾಗೂ ಹಂಗೈತಿ. ಯಾಕಂದ್ರೆ ಎಲ್ಲವೂ ಚಲೋ ಬ್ಯಾಟ್ಸ್ಮನ್ ಅದಾವ. ಈಗ ನೋಡ್ರಿ ನೀವು ಜಸನ್ ಹೋಲ್ಡರ್ ಅವ ಬಾಲಿಂಗ್ ಯೂನಿಟ್ ನ ಕಂಟ್ರೋಲ್ ಮಾಡದಂತ ತಾಕತ್ತೈತಿ. ಸೊ ಆಲ್ರೌಂಡರ್ ಪ್ಲೇಯರ್ನು ಅದನ್ನ ಬಿಗ್ ಹಿಟ್ನು ಹೊಡಿತಾನ. ಸೊ ಆಮೇಲೆ ರಶೀದ್ ಖಾನ್ ಅಂಕರು ಟಾಪ್ ಕ್ಲಾಸ್ ಸ್ಪಿನ್ನರ್ದಾಗ ಅದನ್ ಬಿಡ್ರಿ, ಅವ ಇರ್ಲೇಬೇಕು ಟೀಮ್ನಾಗ. ಅಂಡ್ ಇನ್ನೊಬ್ಬ ಗ್ಲೆನ್ ಫಿಲಿಪ್ಸ್ ಫೀಲ್ಡಿಂಗ್ ಒಳಗಾತು, ಆಮೇಲೆ ಬ್ಯಾಟಿಂಗ್ ಒಳಗಾತು, ಯಾವ್ದ್ರಾಗ ಅಂತೀರ ಅದ್ರೊಳಗೆ ಬಾಲಿಂಗ್ನು ಹಾಕ್ತಾನವ, ಆಲ್ರೌಂಡರ್ ಪ್ಲೇಯರ್. ಸೊ ಗ್ಲೆನ್ ಫಿಲಿಪ್ಸ್ ಅದನ್ನ. ಇನ್ನೊಬ್ಬ ಜೋಶ್ ಬಟ್ಲರ್ನು ಹೆಂಗ್ ಆಡ್ತಾನೆ ನಿಮ್ಗೆ ಗೊತ್ತಿದ್ದೈತಿ. ಯಾಕಂದ್ರೆ ಜೋಶ್ ಬಟ್ಲರ್ ಇಲ್ಲ ಅಂದ್ರೆ ಆ ಟೀಮೇ ಇಲ್ಲ, ಹಂಗತರ ಚಲೋ ಆಡ್ತಾನ. ಸೊ ಸದ್ಯಕ್ಕೆ ಬಾಲಿಂಗ್ ಯೂನಿಟ್ನಾಗ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಜಸನ್ ಹೋಲ್ಡರ್ನ ಬಿಟ್ಟು ಕಗಿಸೋ ರಬಾರ್ಡನ್ನ ಹಾಕ್ಬಹುದು. ಇಲ್ಲಿಕಂದ್ರೆ ರಬಾರ್ಡನ್ ಬಿಟ್ಟು ಜಸನ್ ಹೋಲ್ಡರ್ನ ಹಾಕ್ಬಹುದು. ಸೊ ಲಾಸ್ಟ್ ಟೀಮ್ CSK. ಸೊ CSKದವ್ರು ಯಾರನ್ನ ಆಡಿಸ್ತಾರೋ ಯಾರನ್ನ ಬಿಡ್ತಾರೋ ಅವ್ರಿಗೆ ಗೊತ್ತಿರಲ್ಲ. ಯಾಕಂದ್ರೆ ಯಾರು ಚಲೋ ಆಡ್ತಾರ ಅವ್ರು ತೆಗೆದು ಬಿಡ್ತಾರ, ಯಾರು ಮಬ್ಬ ಆಡ್ತಿರ್ತಾವ ಅವಂತವ್ನ ಹಾಕ್ಬಿಟ್ಟಿರ್ತಾವ. ಸೊ ನೋಡ್ರಿ ಲಾಸ್ಟ್ CSKದ 4 ಮಂದಿ ಅವ್ರು ಓಯಸಿಸ್ ಪ್ಲೇಯರ್ ಯಾರು ನಡೆಸ್ತಾರ ನೋಡೋಣ. ಸೊ ಇದ್ರೊಳಗೆ ಇರುವಂತ ಯಾರು ಹೇಳ್ಬಿಡ್ತೀನಿ ನಿಮ್ಗ. ಡೆವಾರ್ಡ್ ಬ್ರೆವಿಸ್ ಅದನ. ಸೊ ಇದ್ರೊಳಗೆ ಯಾರು ಅದಾರ ಅಂತಂದು ಹೇಳ್ಬಿಡ್ತೀನಿ ನಿಮ್ಗ. ಡೆವಾರ್ಡ್ ಬ್ರೆವಿಸ್ ಅದನ, ಆಮೇಲೆ ಜೆಮಿ ಓವರ್ಟನ್ ಅದನ, ನಥನ್ ಹಿಲ್ಸ್ ಬಟ್ ನಥನ್ ಹಿಲ್ಸ್ ಅನ್ಅವೈಲೇಬಲ್ ಆಗ್ಯಾನ ಈಗ. ನೂರ್ ಅಹ್ಮದ್ ಅದನ, ಆಮೇಲೆ ಅಖಿಲ್ ಹುಸೇನ್ ಅದನ, ಆಮೇಲೆ ಮ್ಯಾಟ್ ಹೆನ್ರಿ ಅದನ, ಮ್ಯಾಥ್ಯೂ ಶಾಟ್ ಅದನ. ಸೊ ಎಲ್ಲರೂ ಚಲೋ ಬ್ಯಾಟ್ಸ್ಮನ್ ಅದಾರ. ಬಾಲಿಂಗು ಐತಿ ಇವ್ರದೊಳಗೆ. ಯಾಕಪ್ಪ ಅಂದ್ರೆ ನೋಡ್ರಿ ಈಗ 4 ಮಂದಿನ ಓಯಸಿಸ್ ಪ್ಲೇಯರ್ ಆಡಿಸ್ಬೇಕಪ್ಪ ಅಂತಂದ್ರೆ ಸದ್ಯಕ್ಕೆ ಡೆವಾರ್ಡ್ ಬ್ರೆವಿಸ್ ಆಡಿಸ್ತಾರ. ಸೌತ್ ಆಫ್ರಿಕಾದಾಗ T20 ವರ್ಲ್ಡ್ ಕಪ್ದಾಗೂ ಚಲೋ ಆಡ್ಯಾನ ಡೆವಾರ್ಡ್ ಬ್ರೆವಿಸ್, ಅವನೊಬ್ಬನ ಆಡಿಸ್ತಾರ. ಆಮೇಲೆ ಮ್ಯಾಥ್ಯೂ ಶಾಟ್ಸ್ ಓಪನಿಂಗ್ ಒಳಗ ಒಟ್ಟು ಮಿಡಲ್ ಆರ್ಡರ್ ಒಳಗ ಆಡ್ಸಕ್ ಮ್ಯಾಥ್ಯೂ ಶಾಟ್ಸ್ ಆಡಿಸ್ತಾರ. ಸೊ ನೆಕ್ಸ್ಟ್ ನೂರ್ ಅಹ್ಮದನ್ನು ಆಡಿಸ್ಬೋದು. ಬಾಲಿಂಗ್ ಯೂನಿಟ್ ಒಳಗ ಸ್ಪಿನ್ ಒಳಗ ಲೀಡ್ ಮಾಡ್ತಾನಂತ ನೂರ್ ಅಹ್ಮದನ್ನ ಆಡಿಸ್ತಾರ. ಇನ್ನೊಬ್ಬ ಸ್ಪೀಡ್ ಬಾಲಿಂಗ್ ಒಳಗ ನೋಡಿದ್ರಪ್ಪ ಅಂದ್ರೆ ಮ್ಯಾಟ್ ಹೆನ್ರಿನ ಆಡಿಸ್ಬೋದು. ಇವ್ರು 4 ಮಂದಿನ ಇವ್ರು ಆಡಿಸ್ತಾರ. ಯಾರ್ಯಾರಪ್ಪ ಅಂದ್ರೆ ಡೆವಾರ್ಡ್ ಬ್ರೆವಿಸ್, ಮ್ಯಾಥ್ಯೂ ಶಾಟ್ಸ್, ನೂರ್ ಅಹ್ಮದ್, ಆಮೇಲೆ ಮ್ಯಾಟ್ ಹೆನ್ರಿ, ಇವ್ರು 4 ಮಂದಿ ಆಡಿಸ್ತಾರ. ಸೊ ನೀವು ನೋಡಿದ್ರಲ್ಲ ಎಲ್ಲ ಓಯಸಿಸ್ ಪ್ಲೇಯರ್ ಬಗ್ಗೆ ಇಷ್ಟೆಲ್ಲ ಅನಾಲಿಸಿಸ್ ಮಾಡಿದ್ವಿ.
ಬಟ್ ಯಾವ ಪ್ಲೇಯರ್ ಯಾರು ಆಡತಾರ ಅನ್ನೋದು ಎಲ್ಲ ಹೇಳ್ಬಿಟ್ಟಿವಿ ನಾವು. ಇಷ್ಟು 4 ಓಎಸ್ಎಸ್ ಪ್ಲೇಯರ್ ಅನ್ನೋ 4 ಮಂದಿನ ಆಡಿಸಿದಾರಪ್ಪ ಅಂದ್ರೆ ಈ ಒಂದು ಟೀಮ್ ಪೂರಾ ಮ್ಯಾನೇಜ್ಮೆಂಟ್ ಒಳಗೆ ಚಲೋ ಆಡುತ್ತಾ ಆ್ಯಂಡ್ ಕಪ್ ಗೆಲ್ಲುವಂಥ ಸಾಧ್ಯತೆಗಳು ಇರ್ಬೋದು. ಸೊ ಇವತ್ತಿನ ವಿಡಿಯೋ ಇಲ್ಲಿ ಆಯ್ತು. ಸೊ ನೆಕ್ಸ್ಟ್ ವಿಡಿಯೋ ಮತ್ತೆ ಮಾಡ್ತೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಡೈಲಿ ಲೈವ್ ಸ್ಟ್ರೀಮ್ ಮಾಡ್ಬೇಕಂತ ಮಾಡೀನಿ. ಸೊ ನೀವು ಆದ್ರಪ್ಪ ಅಂದ್ರೆ ನನಗೆ ಹೆಲ್ಪ್ ಮಾಡಿರಿ ಆ್ಯಂಡ್ ಲೈವ್ ಒಳಗೆ ಎಲ್ಲರೂ ಬಂದು ಜಾಯ್ನ್ ಆಗ್ರಿ. ಆ್ಯಂಡ್ ಇದೇ ಥರ ನಾವು ಡೀಪ್ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಈಗ ಜಸ್ಟ್ ಬರೀ ಓಎಸ್ಎಸ್ ಪ್ಲೇಯರ್ ಬಗ್ಗೆ ಮಾಡೀನಿ. ನೆಕ್ಸ್ಟ್ ಏನೈತಿ ಎಲ್ಲ ಟೀಮಿನ ಬಗ್ಗೆ, ಆಮೇಲೆ ಯಾವ್ದಾರ ನಾಳೆ ಮ್ಯಾಚ್ ಇತ್ತಂದ್ರೆ ಇವತ್ತಿನ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡೋಣ. ಸೊ ಲಾಸ್ಟ್ ಹೇಳ್ದಂಗಾಗಿ ನಾನು ಬಟ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.